ಯಾವ್ದೇ ಕಾರಣಕ್ಕೂ ಐ ಮೀನ್ ನಾನು ಸಿನಿಮಾ ತಂಡ ಜೊತೆ ನಾನು ಒಫಿಷಿಯಲಿ ಕನ್ಫರ್ಮ್ ಆದಾಗ ನಾನು ಒಂದ್ ಮಾತು ಹೇಳ್ದೆ, ಕಂಪೇರ್ ಮಾಡೋದಕ್ಕೆ ಹೋಗ್ಬೇಡಿ. ಇವಾಗ ನಾವು ಏನಾದ್ರೂ ಕಂಪೇರ್ ಮಾಡಿದಾಗ ಸಂಜು ವತ್ಸ್ ಗೀತಾ 1 and 2 ಅಲ್ಲೂ ಹಲವಾರು ಡಿಫ್ರೆನ್ಸ್ ಇದೆ. ಅಂದ್ರೆ ವಿಜುವಲಿ ಆಗಿರ್ಬೋದು, ಸಾಂಗ್ಸ್ ಆಗಿರ್ಬೋದು, ಇಲ್ಲ ಫಿನಾನ್ಷಿಯಲಿ ಆಗಿರ್ಬೋದು, ಮೇಕಿಂಗ್ ವೈಸ್ ಆಗಿರ್ಬೋದು. ಸೊ ಯಾವತ್ತು ಯಾವ ವಿಷಯನೂ ಎಸ್ಪೆಷಲಿ ಸೀಕ್ವಲ್ ಅಂತ ಬಂದಾಗ ಕಂಪೇರ್ ಮಾಡಬಾರ್ದು, ಅದೇ ಬೇರೆ. ಅಂಡ್ ಎಲ್ರಿಗೂ ಗೊತ್ತಿರೋ ಹಾಗೆ ಸಂಜು ವತ್ಸ್ ಗೀತಾ 1 ತುಂಬಾನೇ ಚೆನ್ನಾಗಿ ಆಗಿರುವಂತ ಸಿನಿಮಾ, ಅದು 100 days ಹೋಗಿರುವಂತ ಸಿನಿಮಾ. ಅಂಡ್ ಸಂಜು ವತ್ಸ್ ಗೀತಾ 2 ತುಂಬಾ ಚೆನ್ನಾಗಿ ಆಗತ್ತೆ ಅನ್ನೋ ನಂಬಿಕೆ ನನಗೆ ತುಂಬಾನೇ ಇದೆ. ನಾನು ಡಬ್ಬಿಂಗ್ ಮಾಡ್ದಾಗ್ಲೇ ಇದನ್ನ ಯಾಕೆ ನಾನು ತುಂಬಾ ಸ್ಟ್ರೆಸ್ ಮಾಡ್ತಿದ್ದೀನಿ ಅಂದ್ರೆ, ನಾನು ಡಬ್ಬಿಂಗ್ ಮಾಡಾದ್ಮೇಲೆ ನಾನು ಅನ್ಕೊಂಡಿದ್ದು ಬ್ಯೂಟಿಫುಲ್ ಫಿಲ್ಮ್. ಅಂಡ್ ನಾನು ನಾಕ್ಷಿಕಾ ಸರ್ ಒಂದ್ ಮಾತು ಹೇಳಿದೆ, ಸರ್ ತುಂಬಾ ಥ್ಯಾಂಕ್ಸ್ ನನ್ಗೆ ಗೀತಾ ಅನ್ನೋ ಒಂದು ಪಾತ್ರ ನನಗೆ ಕೊಟ್ಟಿದ್ದಕ್ಕೆ, ತುಂಬಾ ಖುಷಿ ಇದೆ ನನ್ಗೆ ಈ ಪಾತ್ರ ಮಾಡಿದೀನಿ ಅಂತ. ನನ್ನ ಕರಿಯರ್ ಅಲ್ಲಿ ಸಂಜು ವತ್ಸ್ ಗೀತಾ ಸಿನಿಮಾ ಅಂಡ್ ಗೀತಾ ಪಾತ್ರ ತುಂಬಾನೇ ಸ್ಪೆಷಲ್ ಅಂತ ಟ್ರೀಟ್ ಮಾಡ್ತೀನಿ ನಾನು. ಯಾವ ಪ್ರೆಸ್ ಮೀಟು ನೀವ್ ಬಂದಿಲ್ಲ? ಲಾಸ್ಟ್ ಪ್ರೆಸ್ ಮೀಟ್ಗೆ ನಾವಿದ್ವಿ ಇಲ್ಲಿ, ನೀವೇ ಬರ್ಲಿಲ್ಲ. ನಿಜ ಒಪ್ಕೊಳ್ಳಿ. ಎಸ್ ಆರ್ ನೋ? ನಾವೆಲ್ಲ ಮಾಡ್ತಿರದೆ ಕೂಲಿ ಕೆಲ್ಸ. ದುಡ್ಡಿಲ್ಲಿ ಯಾವ ನೀವ್ ಕಂಟೆಂಟ್ ಇದ್ ಮಾಡ್ತೀರಾ, ರಿಲೀಸ್ ಮಾಡ್ತೀರಾ? ಇಲ್ಲ ಅಲ್ವಾ? ಯಾರು ಹೇಳಿದ್ದು ಕೂಲಿ ಮಾಡ್ತಿದ್ದೀನಿ ನಾನು ಅಂತ? ಒಂದ್ ಮಾತು ಹೇಳ, ತಂಡದಿಂದ ಕಾಲ್ ಬಂದಿರೋದು ಸತ್ಯ, ಬಟ್ ಒಫಿಷಿಯಲ್ ಆಗಿ ಇನ್ನೂ ಕನ್ಫರ್ಮ್ ಆಗಿಲ್ಲ. ಇನ್ನೂ ಶೂಟಿಂಗ್ ನಡೀತಿದೆ ಆ ಸಿನಿಮಾದು. ಕಾಲ್ ಬಂದು ನಾನು ಹೋದಾಗ ಖಂಡಿತವಾಗ್ಲೂ ಹೇಳ್ತೀನಿ ದಟ್ ಐ ಆಮ್ ಇನ್ ಅಂತ. ಅಲ್ಲಿವರೆಗೂ ನಾನು ಹೇಳೋದಕ್ಕೆ ತಪ್ಪಾಗತ್ತೆ ಅಲ್ವಾ? ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.